ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 42 ಭಕ್ತರು ನಾಸ್ತಿಕರು ಕರ್ಮ ನಿವಾರಣೆ. ಶಿವದೇವ್ ಸಾಯಿ ಭಕ್ತನಾದವನಿಗೆ ಆಧ್ಯಾತ್ಮಿಕ ಚಿಂತನೆ ಉನ್ನತಿ ಮಾತ್ರ ಅಲ್ಲದೆ ಐಹಿಕ ಸೌಖ್ಯ ಕೂಡ ಅಷ್ಟೇ ಅಗತ್ಯವೆಂದಲ್ಲವೇ ಸಾಯಿ ತಿಳಿಸಿದ್ದು. ಹಾಗಲ್ಲದೆ ಕಷ್ಟಗಳಿಂದ ನರಳಾಡುವಾತ ಹೇಗೆ ತಾನೇ ಆಧ್ಯಾತ್ಮಿಕ ಚಿಂತನೆ ಮಾಡಬಲ್ಲ? ಶಿವದೇವ್ ಪಟ್ಟಭದ್ರ 1903ರಲ್ಲಿ ಲಾ ಪರೀಕ್ಷೆ ವ್ಯಾಸಂಗ ಮಾಡುತ್ತಿದ್ದ. ವಿದ್ಯಾವಂತನಾದರೂ ಭಕ್ತಿ ಉಳ್ಳವ. ಪರೀಕ್ಷೆಗೆ ಮುಂಚೆ ಆರೋಗ್ಯ ಕೆಟ್ಟಿತು, ಓದು ಸಾಗಲಿಲ್ಲ. ಹೇಗೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತೇನೇನೋ ಅನ್ನೋ ಆತಂಕ ಕಾಡಿತು. ಪರೀಕ್ಷೆಗೆ ಬಾಂಬೆಗೆ ಹೋಗೋ ಮುಂಚೆ ಬಾಬಾರ ದರ್ಶನ ಮಾಡಿದ. ಬಾಬಾ, ಬೇಟಾ ದಿಗಿಲೇಕೆ, ನನ್ನನ್ನು ಸ್ಮರಿಸಿ ಪರೀಕ್ಷೆ ಬರಿ, ಖಂಡಿತ ತೇರ್ಗಡೆಯಾಗುವೆ ಎಂದು ಆಶೀರ್ವದಿಸಿ ಧೈರ್ಯ ಹೇಳಿ ಕಳುಹಿಸಿದರು. ಶಂಕೆಯಿಲ್ಲದೆ ಸಾಯಿ ನಾಮಸ್ಮರಣೆ ಮಾಡುತ್ತಾ ಪರೀಕ್ಷೆಗೆ ಕುಳಿತು ತೋಚಿದ್ದನ್ನ ಬರೆದ. ಸಾಯಿ ಮಾತು ಸುಳ್ಳಾಗದು ಎಂಬ ಅತೀವ ನಂಬಿಕೆ. ಪರೀಕ್ಷೆಗಳು ಆದವು. ಮಿತ್ರರೆಲ್ಲ ಒಂದೆಡೆ ಸೇರಿದರು. ಅದರಲ್ಲಿ ಅಕ್ಕಲಕೋಟೆಯ ಸಪತ್ನೇಕರ್ ಕೂಡ ಇದ್ದ. ಶಿವದೇವ್ ಬರೆದಿರೋದೊಂದು ಸರಿಯಲ್ಲ. ಆತ ಅನುತ್ತೀರ್ಣನಾಗುವುದು ದಿಟವೆಂದು ತೀರ್ಮಾನಿಸಿದರು. ಶಿವದೇವ್ ಮಾತ್ರ ಒಪ್ಪಲಿಲ್ಲ. ಅದಕ್ಕೆ ಕಾರಣ ಆತನ ವಾದ ಒಂದೇ: ದೇವಸ್ವರೂಪರಾದ ಸಾಯಿ ಮಾತು ಸುಳ್ಳಾಗುವುದಿಲ್ಲ. ತಾನು ಬರೆದರೂ ಬರೆಯದೇ ಹೋದರೂ ಉತ್ತೀರ್ಣನಾಗುವುದು ಮಾತ್ರ ನಿಜವೆಂದು ವಾದಿಸಲು ಪ್ರಾರಂಭಿಸಿದ. ನೀನು ಬರೆಯದಿದ್ದರೆ ನಿನ್ನ ಸಾಯಿ ಮಾತ್ರ ಏನು ಮಾಡಬಲ್ಲರು ಎಂದು ಸಪತ್ನೇಕರ್ ಅಣಕಿಸಿ ಗೇಲಿ ಮಾಡಿ ನಕ್ಕ. ತಿಳಿದುಕೊಳ್ಳದ ಮೂರ್ಖನಿಗೆ ಏನು ಹೇಳಿದರೇನು ಪ್ರಯೋಜನ? ಸತ್ಪುರುಷರ ಶಕ್ತಿ ನಿಮಗೆ ಹೇಗೆ ಗೊತ್ತಾಗುತ್ತದೆ? ಫಲಿತಾಂಶ ಬಂದಾಗಷ್ಟೇ ಗೊತ್ತಾಗುತ್ತೆ ಎಂದು ಶಿವದೇವ್ ಉತ್ತರಿಸಿದ. ಪರೀಕ್ಷಾ ಫಲಿತಾಂಶ ಪ್ರಕಟವಾದವು. ಶಿವದೇವ್ ತೇರ್ಗಡೆಯಾಗಿದ್ದ. ಸಪತ್ನೇಕರ್ ಅಕ್ಕಲ್ಕೋಟ್ನಲ್ಲಿ ನ್ಯಾಯವಾದಿ ವೃತ್ತಿ ಆರಂಭಿಸಿದ. ಅದೃಷ್ಟವಶಾತ್ ಹೆಸರು ಖ್ಯಾತಿ ಗಳಿಸಿದ. ವರಮಾನಕ್ಕೆ ಚ್ಯುತಿ ಇರಲಿಲ್ಲ. ಸಾಯಿ ವಿಷಯ ಮರೆತ. 10 ವರ್ಷಗಳೇ ಸಂದಿತು. ಈ ಮಧ್ಯೆ ಮಿತ್ರರ ಭೇಟಿಯಾಗಲಿಲ್ಲ. ಈತನಿಗೆ ಒಬ್ಬ ಮಗ, ರೂಪವಂತ, ಬುದ್ಧಿವಂತ. ಪಾಪ, ಕೈಗೆ ಬಂದ ಆ ಒಬ್ಬ ಮಗ ಕಂಠವ್ಯಾಧಿಯಿಂದ ಸಾವನ್ನಪ್ಪಿದ. ಸಪತ್ನೇಕರ್ ಎದೆ ಒಡೆಯಿತು, ಮತಿಗೆಟ್ಟಿತು, ಆರೋಗ್ಯ ಕೆಟ್ಟಿತು. ಮನಃಶಾಂತಿಗಾಗಿ ಯಾತ್ರೆ ಮಾಡಿದ. ಪಂಢರಾಪುರದಲ್ಲಿ ವಿಠಲನ ಸೇವೆ, ಗಾಣಗಾಪುರದಲ್ಲಿ ದತ್ತನ ಭಜನೆ, ಏನೆಲ್ಲ ಮಾಡಿದರೂ ನೆಮ್ಮದಿ ಸಿಗಲಿಲ್ಲ. ಉಪನಿಷತ್ತುಗಳನ್ನು ಪಠಿಸಿದ, ಗೀತಾ ಪಾರಾಯಣ ಮಾಡಿದ. ತೃಪ್ತಿ ಇಲ್ಲ, ಶಾಂತಿ ಇಲ್ಲ. ದಿನಗಳು ಹಾಗೇ ಉರುಳುತ್ತಿದ್ದವು. ಒಂದು ದಿನ ರಾತ್ರಿ ತನ್ನ ದುಸ್ಥಿತಿ ನೆನೆಯುತ್ತಾ ಹಾಗೆ ಕಣ್ಣು ಮುಚ್ಚಿದ. ಶಿವದೇವ್ 1903ರಲ್ಲಿ ಆಡಿದ ಮಾತುಗಳು, ಸಾಯಿ ಬಗ್ಗೆ ಆತನಿಗಿರುವ ಭಕ್ತಿ, ಅದರ ಫಲ ಎಲ್ಲವೂ ಕಣ್ಣಿಗೆ ಕಟ್ಟಿದಂತೆ ಕಾಣಿಸಿತು. ಸಾಯಿ ದೇವರು ಎಂದು ಶಿವದೇವ್ ವಾದಿಸಿದಂತೆ ಕನಸು ಕೂಡ ಕಂಡ. ಸಾಯಿ ಸಾಯಿ ಎಂದು ಕನವರಿಸುತ್ತಾ ಎದ್ದ. ಹೌದು, ಈ ಸಾಯಿ ದೇವರು. ನನ್ನ ಕರುಣಿಸಲಾರನೆ, ನಾನು ಸಾಯಿಯನ್ನೇ ಆಶ್ರಯಿಸುತ್ತೇನೆ ಎಂಬ ನಿಲುವಿಗೆ ಬಂದ. ತಮ್ಮ ಪಂಡಿತ್ರಾವ್ ಜೊತೆ ಹೊರಟು ಮರುದಿನ ಶಿರಡಿ ತಲುಪಿದ. ಫಲಗಳನ್ನು ಕೊಂಡು ಭಕ್ತಿಯಿಂದ ಸಾಯಿಗೆ ನಮಸ್ಕರಿಸಿದ. ಆದರೆ ಸಾಯಿ ಕೋಪದಿಂದ ತೊಲಗಾಚೆ ಎಂದು ಗದರಿದರು. 1 ವಾರ ಕಳೆಯಿತು. ದಿನನಿತ್ಯ ಹಾಗೆಯೇ ನಡೆಯಿತು. ಪಾಪ ಸಪತ್ನೇಕರಿಗೆ ಏನು ಮಾಡಲು ತೋಚದಾಯಿತು. ಬಾಳಶಿಂಪೆ ಎಂಬ ಭಕ್ತನನ್ನ ಭೇಟಿ ಮಾಡಿದ. ತನ್ನ ಅಳಲನ್ನು ತೋಡಿಕೊಂಡ. ಮಾರನೇ ದಿನ ಸಾಯಿಯ 2 ಚಿತ್ರಪಟಗಳನ್ನು ಅಂಗಡಿಯಲ್ಲಿ ಕೊಂಡು ಕೈಯಲ್ಲಿ ಹಿಡಿದು ಸಾಯಿ ದರ್ಶನ ಮಾಡಿದರು. ಶಿಂಷೆ ಆ 2 ಪಟಗಳನ್ನು ಸಾಯಿಗೆ ಕೊಟ್ಟ. ಸಪತ್ನೇಕರ್ ಭಯ ಭಕ್ತಿಗಳಿಂದ ದೂರ ಕುಳಿತಿದ್ದ. ಸಾಯಿ ಅವುಗಳನ್ನು ಕಂಡು, ಇವು ನಾ ಕಾಣೆನೆ, ನನಗೆ ಆಮಿಷ ಒಡ್ಡಲು ತಂದೆಯಾ ಎಂದು ಗೊಳ್ಳನೆ ನಕ್ಕರು. ಸಾಯಿಯೊಂದಿಗೆ ಶ್ರುತಿ ಬೆರೆಸಿದರು ಭಕ್ತರು. ಇದೇ ಸಮಯ ಅಂತ ಸಪತ್ನೇಕರ್ಗೆ ಬರುವಂತೆ ಶಿಂಷೆ ಸಮ್ನೆ ಮಾಡಿದ. ಸಪತ್ನೇಕರ್ ವಿನಯದಿಂದ ಶ್ರೀ ಸಾಯಿಯನ್ನ ಸಮೀಪಿಸಿ ಸಾಷ್ಟಾಂಗವೆರಗಿದ. ಆದರೆ ಸಾಯಿ ಮಾತ್ರ ತೊಲಗಾಚೆ ಎಂದು ಗದರಿದರೆ ವಿನಃ ಪ್ರೀತಿಯಿಂದ ಕರೆಯಲಿಲ್ಲ. ಪಾಪ ಸಪತ್ನೇಕರ್ ಖಿನ್ನನಾಗಿ ವಸತಿ ಸೇರಿದ.
ಆ ಸಂಜೆ ಸಪತ್ನೇಕರ್ನನ್ನು ಕಂಡೊಡನೆ ಸಾಯಿ, ನೀಲಿ ನೀನು ಇಲ್ಲಿಂದ ಈ ಕೂಡಲೇ ಹೊರಟು ಹೋಗು ಎಂದು ಖಡಾಖಂಡಿತವಾಗಿ ಹೇಳಿದರು. ಪಾಪ ಆತ ತನ್ನ ದುರದೃಷ್ಟವನ್ನು ಹಳಿದುಕೊಳ್ಳುತ್ತಾ ಬಾಬಾರ ಆಜ್ಞೆ ಅತಿಕ್ರಮಿಸಲಾಗದೆ ಮರುದಿನ ಬೆಳಗ್ಗೆ ಶಿರಡಿ ಬಿಟ್ಟು ತನ್ನ ಊರು ತಲುಪಿದ. 1 ವರ್ಷ ಕಳೆಯಿತು. ಆತನಿಗೆ ಮನಃಶಾಂತಿ ಇಲ್ಲವಾಯಿತು. ಮತ್ತೆ ಗಂಗಾಪುರ, ಮಾಧೇಗಾಂವ್ಗಳಿಗೆ ಹೋಗಿ ಬಂದ. ನಿರಾಶೆಯಿಂದ ಮನೆಗೆ ಹಿಂತಿರುಗಿದ. ಸಮರ್ಥ ಸದ್ಗುರು ಸಾಯಿ ಆಪದ್ರಕ್ಷಕ, ನೋವು ಪರಿಹರಿಸಿ ಆಧರಿಸುವರೆಂಬ ಆಸೆಯಿಂದ ಆಶ್ರಯಿಸಿದರೆ ಗದರಿ ಕಳುಹಿಸಿದರು. ಕರುಣೆ ದೋರಲಿಲ್ಲ. ಬಹುಶಃ ಗತಜನ್ಮದ ಯಾವುದೋ ಪಾಪವಿರಬೇಕು. ಅದಕ್ಕೆ ಇರಬೇಕು ಕರುಣಾಮೂರ್ತಿ ಸಾಯಿಗೂ ನಾನು ಬೇಡವಾದೆ. ವ್ಯಥೆಯಿಂದ ನರಳಿದ. ಕಡೆಗೆ ನಿರಾಸೆಯಿಂದ ಪತ್ನಿ ಸಮೇತನಾಗಿ ಕಾಶಿಗೆ ಹೋಗಿ ಜೀವಿತದ ಶೇಷವನ್ನು ಅಲ್ಲಿಯೇ ಕಳೆದು ಶ್ರೀ ವಿಶ್ವನಾಥನ ಸಾನ್ನಿಧ್ಯದಲ್ಲಿ ದೇಹ ಬಿಡಬೇಕೆಂದು ನಿಶ್ಚಯಿಸಿದ. ಹೊರಡುವ ಸಿದ್ಧತೆಯಲ್ಲಿ ತೊಡಗಿದ. ಪ್ರಯಾಣಕ್ಕೆ ಇನ್ನೂ 2 ದಿನ ಉಳಿದಿತ್ತು. ಸಾಯಿಗೆ ದಯೆಯುಂಟಾಯಿತು. ಆ ದಿನ ರಾತ್ರಿ ಸಪತ್ನೇಕರ್ ಮಡದಿ ಕನಸು ಕಂಡಳು. ಆಕೆ ಬಾವಿಯಿಂದ ನೀರು ತರಲು ಬಿಂದಿಗೆ ಕಂಕುಳಲ್ಲಿಟ್ಟುಕೊಂಡು ನಡೆದಳು. ಆ ಬಾವಿ ಹತ್ತಿರ ತಲೆಗೆ ಬಟ್ಟೆ ಕಟ್ಟಿಕೊಂಡು ಫಕೀರನೊಬ್ಬ ಕುಳಿತಿದ್ದ. ಅಮ್ಮ, ನೀನ್ಯಾಕೆ ಹೀಗೆ ಕಷ್ಟಪಡ್ತೀಯ? ಆ ಬಿಂದಿಗೆ ನನಗೆ ಕೊಡು. ನಾನು ಪವಿತ್ರವಾದ ಉದಕ ನಿನ್ನ ಬಿಂದಿಗೆಗೆ ತುಂಬಿಸಿ ನಿನ್ನ ಮನೆಗೆ ತಂದು ಕೊಡುತ್ತೇನೆ ಎಂದು ಅಂಗಲಾಚಿದ. ಪಾಪ ಆಕೆಗೆ ದಿಗಿಲಾಯಿತು. ಆಕೆ ಎಂದೂ ಸಾಯಿ ಚಿತ್ರಪಟವನ್ನು ಸಹ ಕಂಡಿರಲಿಲ್ಲ. ಆ ಫಕೀರ ಆಕೆಯನ್ನು ಹಿಂಬಾಲಿಸುತ್ತಾ ಬರುತ್ತಿದ್ದ. ಆಕೆ ಆತಂಕದಿಂದ ನಡುಗಿದಳು. ತಟ್ಟನೆ ಆಕೆ ಕಣ್ಣು ಬಿಟ್ಟು ಪಕ್ಕದಲ್ಲಿ ಮಲಗಿದ್ದ ಗಂಡನನ್ನು ಎಬ್ಬಿಸಿ ತಾನು ಕಂಡ ದೃಶ್ಯ ತಿಳಿಸಿದಳು. ಸಪತ್ನೇಕರ್ ತಟ್ಟನೆ ಸಾಯಿಯ ಜ್ಞಾಪಕ ಬಂದು ಸಾಯಿ ಎಂದು ಕೈ ಜೋಡಿಸಿ ನಮಸ್ಕರಿಸಿದ. ದುಗುಡವಿಲ್ಲ. ಆರ್ತನಾಗಿ ಕಾಣಲು ಹೋದಾಗ ಬೇಡವೆಂದು ದೂರೀಕರಿಸಿದ. ಆ ದಿನ ನಿನಗೆ ಕನಸಿನಲ್ಲಿ ದರ್ಶನ ಕೊಟ್ಟಿದ್ದಾನೆ. ನಮ್ಮ ಕಷ್ಟಗಳನ್ನೆಲ್ಲ ಹೋಗಲಾಡಿಸುವನೆಂದು ತಿಳಿಸಿದ್ದಾನೆ. ಕಾಶಿಗೆ ಹೋಗುವುದೇಕೆ? ನಮ್ಮ ವಿಶ್ವನಾಥ ಶಿರಡಿಯಲ್ಲೇ ಇದ್ದಾನೆ, ಅಲ್ಲಿಗೆ ಹೋಗೋಣ ಎಂದು ಪ್ರಯಾಣ ಹೊರಟು ಶಿರಡಿಗೆ ಬಂದರು. ಇವರು ಮಸೀದಿಗೆ ಬಂದಾಗ ಸಾಯಿ ಅಲ್ಲಿರಲಿಲ್ಲ. ಸಾಯಿ ಬರುವಿಕೆಗಾಗಿ ಎದುರು ನೋಡುತ್ತಾ ಆ ದಂಪತಿಗಳು ಮಸೀದಿಯಲ್ಲೇ ಉಳಿದರು. ಸಾಯಿ ಹಿಂತಿರುಗಿ ಬರುತ್ತಿದ್ದಾರೆ. ಸಪತ್ನೇಕರ್ ಮಡದಿ ಸಾಯಿಯನ್ನು ನೋಡಿದಳು. ಸಂದೇಹವಿಲ್ಲ, ಈತನೇ, ಆ ಆಕೃತಿಯೇ, ಕಿಂಚಿತ್ತೂ ಭೇದವಿಲ್ಲ. ಅಂದು ಕನಸಿನಲ್ಲಿ ಬಂದ ಕಂಡ ಮಹಾನುಭಾವ ಈತನೇ ಎಂದು ಆಕೆಗೆ ಅನಿಸಿತು. ರೆಪ್ಪೆ ಸಹ ಅಲುಗಿಸದೆ ಹಾಗೆ ನೋಡತೊಡಗಿದಳು. ಸಾಯಿ ಗ್ರಹಿಸಿದರು. ಪಕ್ಕದಲ್ಲಿದ್ದ ಭಕ್ತನೊಬ್ಬನನ್ನು ಉದ್ದೇಶಿಸಿ, ಮಗು, ವರ್ಷದಿಂದ ನನ್ನ ಕೈಕಾಲು ಕಿಬ್ಬೊಟ್ಟೆ ವಿಪರೀತ ನೋಯುತ್ತಿತ್ತು. ಪ್ರಾಣ ಹೋಗುವಷ್ಟು ಬಾಧೆ. ಪ್ರಾಣ ಹೋಗಬಾರದೇ ಅನಿಸದಿರಲಿಲ್ಲ. ಸಾಕಷ್ಟು ಹಣ ಖರ್ಚು ಮಾಡಿ ಔಷಧಿ ತೆಗೆದುಕೊಂಡೆ. ಗುಣ ಕಾಣಲಿಲ್ಲ. ಆದರೆ ಏನೂ ನೋವು ಅನಿಸುತ್ತಿಲ್ಲ ಈಗ ಎನ್ನುತ್ತಾ ಆಕೆಯತ್ತ ನೋಡಿ ಮಂದಹಾಸ ಬೀರಿದರು. ಆಕೆಯ ಹೆಸರನ್ನು ಮಾತ್ರ ಸಾಯಿ ಕೇಳಲಿಲ್ಲ. ಆದರೆ ಆ ಹೇಳಿದ ಕಥೆ ಎಲ್ಲವೂ ಆಕೆಗೆ ಸಂಬಂಧಪಟ್ಟದ್ದೇ. ಸಾಯಿ ನೋವು ಹೋಯಿತು ಅಂದರೋ ಇಲ್ಲವೋ, ಕೈಯಿಂದ ತೆಗೆದಂತೆ ಆಕೆಯ ನೋವೆಲ್ಲವೂ ಹೋಗಿ ನಿರಾಳ ಎನಿಸಿತು. ಆಕೆಗೆ ಏನೊಂದೂ ಅರ್ಥವಾಗಲಿಲ್ಲ. ಸಾಯಿ ಅಂತ ಪಾದ ಹಿಡಿದಳು. ಸಪತ್ನೇಕರ್ ಧೈರ್ಯ ಮಾಡಿ ಸಾಯಿಯನ್ನು ಸಮೀಪಿಸಿ ನಮಸ್ಕರಿಸಿದ. ಹಿಂದಿನಂತೆಯೇ ಸಾಯಿ ಹೋಗಾಚೆ ಎಂದು ಗದರಿದರು. ಆದರೆ ಸಪತ್ನೇಕರ್ ಹೋಗಲಿಲ್ಲ. ಭಕ್ತರೆಲ್ಲ ಮಸೀದಿ ಬಿಟ್ಟು ಹೋಗುವವರೆಗೂ ಕಾದಿದ್ದ. ಸಾಯಿ ಒಬ್ಬರೇ ಉಳಿದದ್ದನ್ನು ಕಂಡು ಸಾಯಿ ಪಾದಗಳ ಮೇಲೆ ಶಿರವಿಟ್ಟು ಗಟ್ಟಿಯಾಗಿ ಹಿಡಿದುಕೊಂಡು ತಿರಸ್ಕರಿಸಿದರೂ ಆತ ತಲೆ ಎತ್ತಲಿಲ್ಲ, ಪಾದಗಳನ್ನು ಬಿಡಲಿಲ್ಲ. ಆ ಸಮಯದಲ್ಲಿ ಒಬ್ಬಾಕೆ ಸಾಯಿಯನ್ನು ಸಮೀಪಿಸಿ ಅವರ ಕಾಲುಗಳನ್ನು ಒತ್ತಲು ಆರಂಭಿಸಿದಳು. ಆಕೆಯನ್ನು ಉದ್ದೇಶಿಸಿ ಸಾಯಿ ಹೀಗೆಂದರು, ನಾನು ಒಬ್ಬ ವರ್ತಕ. ವ್ಯಾಪಾರದಲ್ಲಿ ಲಾಭ ಹೆಚ್ಚು ಹಣ ಗಳಿಸಿದೆ. ಹಲವು ರೀತಿಯಾಗಿ ಅಭಿವೃದ್ಧಿಗೊಳಿಸಿದೆ. ಆದರೆ ಕಾಲ ವ್ಯತಿರೇಕಿಸಿ ಪೆಟ್ಟು ಬಿದ್ದಿತು. ಕಡೆಗೆ ನನಗಿದ್ದ ಒಬ್ಬ ಮಗನೂ ಗತಿಸಿದ. ಅಂದಿನಿಂದ ಮನಃಶಾಂತಿ ಇಲ್ಲದೆ ಎಷ್ಟೋ ಯಾತ್ರೆ ಮಾಡಿದರೂ ನೆಮ್ಮದಿ ಸಿಗಲಿಲ್ಲ. ಹತಾಶನಾಗಿ ಕಾಶಿಗೆ ಹೋಗಲಿದ್ದಾಗ ಪುಣ್ಯವಶಾತ್ ನನ್ನ ಮಡದಿಗೆ
ಫಕೀರನ ರೂಪದಲ್ಲಿ ದೇವರು ಪ್ರತ್ಯಕ್ಷನಾದ ಎಂದು ಒಂದು ಕತೆ ಹೇಳಿದರು. ಆ ಕತೆ ಕೇಳಿದ ಸಪತ್ನೀಕರ್ ಆಶ್ಚರ್ಯಪಟ್ಟ. ಇದು ತನ್ನದೇ ಕತೆ. ಈ ತಂದೆ ಅಂತರ್ಯಾಮಿ ಸರ ಪೋಣಿಸಿದಂತೆ ಅಂದಿನಿಂದ ಇಂದಿನವರೆಗೂ ಒಂದೂ ಬಿಡದೆ ಹೇಳಿದರಲ್ಲ, ಆತ ಹಾಗೆ ಅಂದುಕೊಂಡನೋ ಇಲ್ಲವೋ. ಕೂಡಲೇ ಸಾಯಿ ಆತನತ್ತ ನೋಡಿ, ಈತನ ಮಗನನ್ನು ಕೊಂದೆನೆಂದು ಹಠ ಮಾಡುತ್ತಿದ್ದಾನೆ, ಇದು ನ್ಯಾಯವೇ? ನಾನು ಬೇರೆಯವರ ಮಕ್ಕಳನ್ನು ಕೊಲ್ಲುವವನೇ? ಈತ ಈ ಮಸೀದಿಗೆ ಬಂದರೂ ಸಹ ಅಳುವುದೇತಕ್ಕೆ? ಆಗಲಿ, ನಾನೀಗ ಏನು ಮಾಡುತ್ತೀನೋ ನೋಡಿರಿ. ಯಾವ ಮಗ ಸತ್ತನೆಂದು ಈತ ಇಷ್ಟೆಲ್ಲ ವ್ಯಥೆಗೆ ಗುರಿಯಾದನೋ ಆ ಮಗನೇ ಮತ್ತೆ ಆತನ ಪತ್ನಿಯ ಗರ್ಭದಲ್ಲಿ ಉದಯಿಸುತ್ತಾನೆ ಎಂದು ತಮ್ಮ ಹಸ್ತವನ್ನು ಸಪತ್ನೇಕರ್ ಮಸ್ತಕದ ಮೇಲಿಟ್ಟು ನೇವರಿಸುತ್ತಾ, ಮಗು ಏಳು, ಎದ್ದೇಳು, ಹೆದರಬೇಡ. ಈ ಪಾದಗಳು ಆದ್ಯಂತ್ಯಗಳನ್ನು ಅರಿಯದು, ತುಂಬ ಪವಿತ್ರವಾದದ್ದು. ನಿನ್ನ ಕಷ್ಟಗಳೆಲ್ಲವೂ ನಿವಾರಣೆಯಾದವು, ನಿರ್ಭಯವಾಗಿ ಸುಖಪಡುತ್ತೀಯೇ ಎಂದು ಆಶೀರ್ವದಿಸಿದರು. ಆತ ಎಷ್ಟು ಅದೃಷ್ಟವಂತ! ಆ ತಂದೆಯ ಅನುಗ್ರಹಕ್ಕೆ ಪಾತ್ರನಾಗಿ ಪುನೀತನಾದ. ವಸತಿ ತಲುಪಿ ಸಾಯಿ ಪೂಜೆ ಮಾಡಿ ಪ್ರಸಾದ ಸೇವಿಸಿದ. ಊರಿಗೆ ಹೊರಟ. 1 ವರ್ಷ ಕಳೆಯಿತು. ಹಸುಗೂಸಿನೊಂದಿಗೆ ಸಾಯಿ ಹತ್ತಿರ ಬಂದರು. ಸಾಯಿ ಆ ಮಗುವಿಗೆ ಮುರಳೀಧರ ಎಂದು ನಾಮಕರಣ ಮಾಡಿದರು. ಸಾಯಿ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ, ನಮಗಿನ್ನು ಕೊರತೆಯಿಲ್ಲ. ಆ ತಂದೆ ಇಂದಿಗೂ ದಯಾಸಮುದ್ರನೇ. ಈಗಲೂ ಕೂಡ ಹಾಗೆ ತನ್ನ ಭಕ್ತರನ್ನು ಕಾಪಾಡುತ್ತಾನೆ. ನಿಶ್ಚಲವಾದ ಭಕ್ತಿಯಿಂದ ನಮ್ಮ ಮನಸ್ಸು ಸಾಯಿ ಪಾದ ಪದ್ಮಗಳಲ್ಲಿ ಸ್ಥಿರವಾಗಿರುವಂತೆ ಕರುಣಿಸುವಂತೆ ಪ್ರಾರ್ಥಿಸೋಣ. ಓಂ ಶ್ರೀ ಸಾಯಿನಾಥಾಯ ನಮಃ.